ಜೀವನದಲ್ಲಿ ಕೆಲವರು ನಮ್ಮ ಬದುಕಿಗೆ ಬರುತ್ತಾರೆ. ನಮ್ಮೊಂದಿಗೆ ಆಳವಾದ ಬಾಂಧವ್ಯವನ್ನು ಬೆಳೆಸುತ್ತಾರೆ ಮತ್ತು ನಂತರ ಯಾವುದೋ ಕಾರಣದಿಂದ ದೂರವಾಗುತ್ತಾರೆ. ಆದರೆ ಅವರು ದೂರವಾದ ನಂತರವೂ ಅವರ ನೆನಪು ನಮ್ಮನ್ನು ಬಿಡುವುದಿಲ್ಲ. ದಿನದಲ್ಲಿ ಅನೇಕ ಬಾರಿ ಅವರ ಬಗ್ಗೆ ಯೋಚನೆ ಬರುತ್ತದೆ. ಕೆಲವೊಮ್ಮೆ ಕನಸಿನಲ್ಲಿಯೂ ಅವರು ಕಾಣಿಸಿಕೊಳ್ಳುತ್ತಾರೆ. ಹೀಗಾದಾಗ ನಾನು ಅವರನ್ನು ಇನ್ನೂ ಯಾಕೆ ಮರೆತಿಲ್ಲ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಒಬ್ಬ ವ್ಯಕ್ತಿಯ ನೆನಪು ಪದೇ ಪದೇ ಬರುವುದು ಕೇವಲ ಭಾವನಾತ್ಮಕ ವಿಷಯ ಮಾತ್ರವಲ್ಲ ಎಂದು ಹಲವರು ನಂಬುತ್ತಾರೆ. ಹಿಂದೂ ಧರ್ಮಗ್ರಂಥಗಳಲ್ಲಿ ಸಂಬಂಧಗಳು, ಕರ್ಮ ಮತ್ತು ಆತ್ಮಗಳ ನಡುವಿನ ಬಂಧಗಳ ಬಗ್ಗೆ ಹಲವು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಮನುಷ್ಯರ ಭೇಟಿಗಳು ಮತ್ತು ಸಂಬಂಧಗಳು ಕೇವಲ ಈ ಜನ್ಮಕ್ಕೆ ಸೀಮಿತವಾಗಿರುವುದಿಲ್ಲ. ಕೆಲವೊಮ್ಮೆ ಹಿಂದಿನ ಜನ್ಮಗಳ ಕರ್ಮಬಂಧಗಳು ಈ ಜನ್ಮದಲ್ಲಿಯೂ ಮುಂದುವರಿಯುತ್ತವೆ ಎಂದು ಹೇಳಲಾಗಿದೆ. ಎರಡು ಆತ್ಮಗಳ ನಡುವೆ ಅಪೂರ್ಣವಾದ ಕರ್ಮ ಅಥವಾ ಅನುಭವ ಉಳಿದಿದ್ದರೆ ಅವು ಮತ್ತೆ ಒಂದೇ ಜನ್ಮದಲ್ಲಿ ಭೇಟಿಯಾಗುವ ಸಾಧ್ಯತೆ ಇರುತ್ತದೆ ಎಂದು ಕೆಲವು ಆಧ್ಯಾತ್ಮಿಕ ವ್ಯಾಖ್ಯಾನಗಳು ತಿಳಿಸುತ್ತವೆ. ಒಬ್ಬ ವ್ಯಕ್ತಿಯನ್ನು ಮರೆತರೂ ಅವರ ನೆನಪು ಪದೇ ಪದೇ ಬರುತ್ತಿದ್ದರೆ ಅದು ಆ ವ್ಯಕ್ತಿಯೊಂದಿಗೆ ನಿಮ್ಮ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಬಿಡಿಸಿಕೊಳ್ಳದಿರಲು ಸಂಕೇತವಾಗಿರಬಹುದು. ಇದು ಪ್ರೀತಿ, ಗೌರವ, ಕೃತಜ್ಞತೆ ಅಥವಾ ನೋವು ಯಾವುದಾದರೂ ಭಾವನೆಯಾಗಿರಬಹುದು. ಮನಸ್ಸು ಅಪೂರ್ಣವಾಗಿ ಉಳಿದಿರುವ ಅನುಭವಗಳನ್ನು ಮತ್ತೆ ಮತ್ತೆ ನೆನಪಿಗೆ ತರುತ್ತದೆ. ಗರುಡ ಪುರಾಣದಲ್ಲಿ ಕರ್ಮದ ಮಹತ್ವವನ್ನು ವಿಶೇಷವಾಗಿ ವಿವರಿಸಲಾಗಿದೆ. ಪ್ರತಿಯೊಂದು ಕ್ರಿಯೆ, ಭಾವನೆ ಮತ್ತು ಸಂಬಂಧಕ್ಕೂ ಕರ್ಮದ ಪರಿಣಾಮವಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಪಾಠ ಅಥವಾ ಅನುಭವವನ್ನು ನೀಡಲು ಬಂದಿರಬಹುದು. ಅವರು ದೂರವಾದರೂ ಆ ಪಾಠದ ನೆನಪು ನಮ್ಮೊಳಗೆ ಉಳಿಯಬಹುದು. ಕೆಲವರು ನಂಬುವಂತೆ ಪದೇ ಪದೇ ನೆನಪಾಗುವ ವ್ಯಕ್ತಿಯು ನಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗಿರಬಹುದು. ಅವರು ನಮಗೆ ಸಂತೋಷ, ಪ್ರೀತಿ ಅಥವಾ ಬದುಕಿನ ಪಾಠಗಳನ್ನು ನೀಡಿರಬಹುದು. ಆ ಕಾರಣದಿಂದ ಅವರ ನೆನಪು ಮನಸ್ಸಿನಲ್ಲಿ ಆಳವಾಗಿ ಹಚ್ಚುತ್ತಿರುತ್ತದೆ. ಆದರೆ ಗರುಡ ಪುರಾಣ ಎಲ್ಲಿಯೂ ಯಾರಾದರೂ ನಿಮ್ಮನ್ನು ನೆನೆಸಿದರೆ ಮಾತ್ರ ನಿಮಗೆ ಅವರ ನೆನಪು ಬರುತ್ತದೆ ಎಂದು ಸ್ಪಷ್ಟವಾಗಿ ಹೇಳುವುದಿಲ್ಲ. ಇಂತಹ ಮಾತುಗಳು ಹೆಚ್ಚಾಗಿ ಜನಪ್ರಿಯ ನಂಬಿಕೆಗಳಾಗಿವೆ. ಧಾರ್ಮಿಕ ಗ್ರಂಥಗಳು ಮುಖ್ಯವಾಗಿ ಕರ್ಮ, ಧರ್ಮ ಮತ್ತು ಆತ್ಮದ ಬೆಳವಣಿಗೆಯ ಬಗ್ಗೆ ಒತ್ತಿ ಹೇಳುತ್ತವೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಿರಂತರವಾಗಿ ಯೋಚಿಸುವುದು ಕೆಲವೊಮ್ಮೆ ಮನಸ್ಸಿನ ಅಂಟಿಕೊಳ್ಳುವಿಕೆಯ ಸಂಕೇತವೂ ಆಗಿರಬಹುದು. ಗರುಡ ಪುರಾಣವು ಅತಿಯಾದ ಮೋಹ ಮತ್ತು ಆಸಕ್ತಿಯಿಂದ ಮುಕ್ತರಾಗಲು ಸಲಹೆ ನೀಡುತ್ತದೆ, ಏಕೆಂದರೆ ಅತಿಯಾದ ಮೋಹ ದುಃಖಕ್ಕೆ ಕಾರಣವಾಗಬಹುದು. ಜೀವನದಲ್ಲಿ ಎಲ್ಲವೂ ಅನಿತ್ಯ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮನಸ್ಸು ನಿಧಾನವಾಗಿ ಶಾಂತವಾಗಲು ಆರಂಭಿಸುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಯಾರಾದರೂ ದೂರವಾದ ನಂತರವೂ ಅವರ ಬಗ್ಗೆ ಒಳ್ಳೆಯ ಭಾವನೆ ಇರುವುದು ತಪ್ಪಲ್ಲ. ಆದರೆ ಆ ನೆನಪು ನಿಮ್ಮ ಇಂದಿನ ಜೀವನವನ್ನು ದುಃಖದಿಂದ ತುಂಬಿಸುತ್ತಿದ್ದರೆ ಅದರಿಂದ ಹೊರಬರಲು ಪ್ರಯತ್ನಿಸುವುದು ಮುಖ್ಯ. ಪ್ರಾರ್ಥನೆ, ಧ್ಯಾನ, ಸಕಾರಾತ್ಮಕ ಚಿಂತನೆ ಮತ್ತು ಆತ್ಮವಿಕಾಸದ ಮೂಲಕ ಮನಸ್ಸನ್ನು ಸಮತೋಲನದಲ್ಲಿಡಬಹುದು. ಗರುಡ ಪುರಾಣದ ಸಂದೇಶದ ಪ್ರಕಾರ
ಪ್ರತಿಯೊಂದು ಸಂಬಂಧವು ಜೀವನದ ಒಂದು ಅಧ್ಯಾಯ. ಕೆಲವರು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಕೆಲವರು ಕೆಲವು ಪಾಠಗಳನ್ನು ಕಲಿಸಿ ಹೊರಟು ಹೋಗುತ್ತಾರೆ. ಆದ್ದರಿಂದ ಬಿಟ್ಟು ಹೋದ ವ್ಯಕ್ತಿಯನ್ನು ಪದೇ ಪದೇ ಯೋಚಿಸುವುದು ಒಂದು ಮಾನವೀಯ ಅನುಭವವಾಗಿದೆ. ಆದರೆ ಅವರ ನೆನಪಲ್ಲೇ ಬದುಕುವುದಕ್ಕಿಂತ ಅವರು ಕಲಿಸಿದ ಪಾಠಗಳನ್ನು ಅಳವಡಿಸಿಕೊಂಡು ಮುಂದೆ ಸಾಗುವುದು ಜೀವನದ ನಿಜವಾದ ಜ್ಞಾನವಾಗಿದೆ. ಕೊನೆಯಲ್ಲಿ ಗರುಡ ಪುರಾಣವು ನಮಗೆ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತದೆ. ಎಲ್ಲ ಸಂಬಂಧಗಳಿಗಿಂತ ಆತ್ಮದ ಬೆಳವಣಿಗೆ ಮತ್ತು ಸತ್ಕರ್ಮಗಳು ಹೆಚ್ಚು ಮಹತ್ವದ್ದಾಗಿವೆ. ಆದ್ದರಿಂದ ಕಳೆದ ಸಂಬಂಧಗಳ ನೆನಪುಗಳನ್ನು ಗೌರವಿಸಿ, ಆದರೆ ನಿಮ್ಮ ಇಂದಿನ ಜೀವನ ಮತ್ತು ಭವಿಷ್ಯದ ಕಡೆಗೆ ಗಮನ ಹರಿಸುವುದು ಉತ್ತಮ. ಅದುವೇ ಮನಸ್ಸಿನ ಶಾಂತಿ ಮತ್ತು ಆತ್ಮೀಯ ಪ್ರಗತಿಗೆ ದಾರಿಯಾಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.